ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನೀತುಷವ ಯೂಟ್ಯೂಬ್ ಚಾನಲ್. ಇವಾಗ ಸ್ವಲ್ಪ ಸೀಸನ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮೇಕಪ್ಸ್ ಎಲ್ಲ ಇದೆ, ಹಾಗಾಗಿ ಸ್ಯಾರಿ ಡ್ರೇಪಿಂಗ್ ಎಲ್ಲ ಇದ್ದರೆ ಮನೆಗೆ ತೊಗೊಂಡು ಹೋಗ್ತೀನಿ. ಇವತ್ತು ತುಂಬ ಅರ್ಜೆಂಟಾಗಿ ಹೊರಟೆ, ನಾಳೆ ಕೂಡ ಮೇಕಪ್ ಇದೆ, ಹಾಗಾಗಿ ಇದನ್ನು ಬೆಳಿಗ್ಗೆ ಒಂದು 7 ಕೊಡಬೇಕಲ್ವ, ಮೇಕಪ್ಪಿಗೆ ಬಂದಾಗ ಕೊಟ್ಟೋಗೋಣ ಅಂತ ಇಸ್ಕೊಂಡ್ಬಂದೆ. ಬರುವಾಗ ಪಿನ್ ಕೂಡ ತರಲಿಲ್ಲ, ಹಾಗೆ ಅದಕ್ಕೆ ಕ್ಲಿಪ್ ಕೂಡ ತರಲಿಲ್ಲ. ನನ್ನ ದುರದೃಷ್ಟಕ್ಕೆ ಮನೇಲಿ ಕರೆಂಟ್ ಕೂಡ ಇಲ್ಲ, ಹಾಗಾಗಿ ಎಷ್ಟೇ ಕ್ಲಿಪ್ಗಳನ್ನ ಯೂಸ್ ಮಾಡಿಕೊಂಡು ಲೈಟಾಗಿ ಪಿನ್ ಮಾಡ್ಕೊತಾ ಇದ್ದೀನಿ. ನಾಳೆ ಹೋಗುವಾಗ ಒಂದು 1/4 ಗಂಟೆ ಬೇಗ ಹೋದರೆ ಶಾಪಲ್ಲಿ ಸ್ವಲ್ಪ ಐರನ್ ಎಲ್ಲ ಮಾಡಿಬಿಟ್ಟು ಫೋಲ್ಡಿಂಗ್ ಮಾಡಿಬಿಟ್ಟು ಕೊಡೋಣ ಅಂದ್ಕೊಂಡೆ. ಇದು ಮಾಡೋಷ್ಟೊಗೆ ಏನು ಟೈಮ್ ಇಲ್ಲ, 10 ಗಂಟೆ ಆಗಿತ್ತು. ಗುಡ್ ಮಾರ್ನಿಂಗ್. ಈಗ ಆಲ್ಮೋಸ್ಟ್ ಒಂದು 6 ಆಗಿದೆ. ಒಂದು 7 ಅಷ್ಟೊತ್ತಿಗೆ ಶಾಪ್ ಹತ್ರ ಹೋಗಿ, ಆಮೇಲೆ ನೆನ್ನೆ ಕರೆಂಟ್ ಇಲ್ಲದೆ ಸ್ಯಾರಿ ಐರನ್ ಮಾಡಿಲ್ಲ, ಐರನ್ ಮಾಡಿ ಅದಾದಮೇಲೆ ಮನೇಲಿ ಅಮ್ಮ ಯಾರೂ ಇಲ್ಲ, ಅಮ್ಮ ಎಲ್ಲ ಮಂತ್ರಾಲಯ ಟ್ರಿಪ್ ಹೋಗಿದ್ದಾರೆ. ಸೊ ಹಂಗಾಗಿ ಪಾಪ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಜಿಮ್ಗೆ ಹೋಗಿ ಬಂದು ನಾನು ಡ್ರಾಪ್ ಮಾಡ್ತೇನೆ. ಇದಾದ್ಮೇಲೆ ಹೋಗಿ ಪಾಪ ಇಟ್ಕೊಬೇಕು. ಇವಾಗ ಅಪ್ಪನ ಹತ್ರ ಬಿಟ್ಟು ಬಂದಿದ್ದೀನಿ. ನೀನು ಯಾಕೆ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ಬೇಕಿಲ್ಲ? ಪಾಪನ ಮನೆ ಹತ್ರ ಬಿಟ್ಬಿಟ್ಟು ಬಂದೆ ಆಂಟಿ. ಡೇ ಹೆಂಗಿತ್ತಂದರೆ ಅಂಗಡಿಲಿ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ, ಅಷ್ಟು ಬ್ಯುಸಿ ಆಗಿತ್ತು. ಸೊ ಬನ್ನಿ, ನೆಕ್ಸ್ಟ್ ಡೇನು ಮೇಕಪ್ ಇದೆ, ಸೊ ಶೇರ್ ಮಾಡ್ತೀನಿ ಹೆಂಗಿದೆ ಅಂತ. ಅಷ್ಟು ಒಂದು 6:30 ಆಗಿರ್ಬೋದು. ಮೇಕಪ್ ಎಲ್ಲ ಮುಗಿಸಿ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪಾಪುಗೆ ಹಾಲು ಕಾಯಿಸ್ಕೊಟ್ಟು, ಈಗ ನಾನು ಕೂಡ ಹಾಲು ಮತ್ತು ಸ್ವಲ್ಪ ಜೋಳ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ರೋಸ್ಟ್ ಮಾಡ್ಕೊಂಡು ತಿಂದಾಗಿನಿ. ನಾಳೆ ಮಾರ್ನಿಂಗು ಒಂದು 7 ಹಂಗೆ ಹೇರ್ ಸ್ಟೈಲು ಮತ್ತು ಸಿಂಪಲ್ ಮೇಕಪ್ ಇದೆ. ಸೊ ಹಂಗಾಗಿ ನಾಳೆನೂ ಕೂಡ ಇದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತುಂಬ ದಿನ ಆಗಿತ್ತು ಜೋಳ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದ ಮೇಲೆ ಅಂತೂ ಕಂಟಿನ್ಯೂಸ್ ಆಗಿ 3-4 ಡೇಸಿಂದ ತಿಂತಾನೆ ಇದ್ದೀವಿ. ನಮ್ಮ ಮನೆಯಲ್ಲಿ ಮಕ್ಳಿಗೆ ಎಲ್ರಿಗೂ ಇಷ್ಟ, ನಮ್ಮ ಬುಜ್ಜಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮಗಂತೂ ಹಸಿದು ಕೊಟ್ಟರು ತಿಂತಾನೆ, ಅಷ್ಟು ಇಷ್ಟಪಡ್ತಾನೆ. ಸೊ ಹಂಗಾಗಿ ಸಿಗೋದನ್ನ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕಂತೆ. ಯಾವ ಸೀಸನಲ್ಲಿ ಏನು ಸಿಗುತ್ತೋ ಅದನ್ನು ನೀಟಾಗಿ ತಿನ್ನಿಸ್ಬೇಕು, ಹಂಗೆ ತಿನ್ನಬೇಕು. ಹಂಗಾಗಿ ನನ್ನ ಮಗನಿಗೆ ಯಾವುದೂ ಕಟ್ನಿಟ್ ಮಾಡಿದೆ. ಆ ಸೀಸನಲ್ಲಿ ಏನು ಫ್ರೂಟ್ ಸಿಗುತ್ತೋ ಎಲ್ಲದನ್ನೂ ಕೊಡ್ತೀನಿ. ಇನ್ನೇನು ಟೈಮ್ ಆಗಿದೆ, ಆಲ್ಮೋಸ್ಟ್ ಒಂದು 6:30. ಸೊ ಇನ್ನೇನು ಊಟ ಮಾಡಿ ತಾಚಿ ಮಾಡೋದು. ನಮ್ಮ ಅಪ್ಪ ಇದ್ದರೆ ನನ್ನ ಮಗನ ಅಂತಕ್ಕೆ ಬರೋದೇ ಇಲ್ಲ. ಸೊ ಹಂಗಾಗಿ ನಂಗಂತೂ ಫುಲ್ ರೆಸ್ಟು. ಬಟ್ ನಮ್ಮ ಅಪ್ಪಂಗೆ ಸಿಕ್ಕಾಬಟ್ಟೆ ಕಾಟ್ಲೆ ಕೊಡ್ತಾನೆ. ಇವಾಗ ನೋಡಿ ಹಸ ಕಟ್ಟೋಕ್ಕೂ ಬಿಡ್ತಿರಲ್ಲ, ಅಷ್ಟು ಹಿಂಸೆ ಕೊಡ್ತಿರ್ತಾನೆ. ಗುಡು ಗುಡು ಏನು ಮಾಡ್ತಿದ್ಯಮ್ಮ? ಅಂಬ ಬರ್ತಿದ್ಯಪ್ಪ? ಯಾಕೆ ಇಲ್ಲಿ ನಿಂತಿದ್ದೀರಾ? ಅಂಬ ಬರ್ತಿದ್ಯಾ? ಅದಕ್ಕೆ ಇಲ್ಲಿ ನಿಂತಿದ್ದೀರಾ? ಏನು ತಿಂತಿದ್ಯಾ ಮಗನೇ? ಈ ಕಡೆ ಬಾ, ಬೂವ ಬಂತು, ಬೂವ ಬಂತು. ಹಾಂ, ಹಿಂದೆ ಬಿದ್ದೋಗ್ತೀರ, ಹುಷಾರು. ಹೋಗ್ಬೇಡ, ಎಲ್ಲಿ ಹೋಗ್ತಿದ್ದೀರಾ? ಅದು ಬರುತ್ತೆ, ಬಾ. ಹಾಲು ಕುಡ್ದಾಯ್ತಾ? ಕುಡ್ದಮ್ಮ? ಓಕೆ. ಅವನಿಗೆ ಅಜ್ಜ ಇದ್ದರೆ ಸಾಕು, ಯಾರು ಬೇಡ. ಆಗ್ಲೊತ್ತೆಲ್ಲ ಅಜ್ಜಿ ಇದ್ದರೆ ಸಾಕು, ನಾವೆಲ್ಲ ಲೆಕ್ಕಕ್ಕೆ ಇಲ್ಲ. ಅಮ್ಮ ಇಲ್ಲಿದೆಯಾ ಅಂತಲೂ ಕೇಳಲ್ಲ ಅವನು. ನಮ್ಮ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಅಜ್ಜ ಅಜ್ಜಿ ಇದ್ದರೆ ಸಾಕು. ಸೊ ಹಂಗಾಗಿ ಅವರಿಬ್ಬರು ಇದ್ದರೆ ನಾವು ಸ್ವಲ್ಪ ಫುಲ್ ಆರಾಮೆ. ಪಾಪು ಮಲಗಿದ್ದಾನೆ. ಸೊ ಇವಾಗ ಹೊರಟ್ವಿ. ಕರೆಕ್ಟ್ ಆಗುತ್ತಲ್ಲ? 7:30 ಆಗಿದೆ, ಬಟ್ ಇನ್ನೂ ಕ್ಲೈಂಟ್ ಬಂದೇ ಇಲ್ಲ. ಸೊ ಹಂಗಾಗಿ ಇನ್ನೂ ಶಾಪ್ ಓಪನ್ ಮಾಡಿ ಇವಾಗಲೂ ಕ್ಲೀನ್ ಎಲ್ಲ ಮಾಡಿಕೊಂಡು ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ಶೇರ್ ಮಾಡುವ ನಿಮ್ಮೊಟ್ಟಿಗೆ. ಇವ್ರು ಬಂದಿದ್ದು ಕೂಡ ಸ್ವಲ್ಪ ಲೇಟ್ ಆಯಿತು, ಹಾಗೆ ತುಂಬ ಅರ್ಜೆಂಟಲ್ಲಿದ್ದರು, ಹಂಗಾಗಿ ವೀಡಿಯೋ ಎಲ್ಲೂ ಮಾಡೋಕ್ಕಾಗಿಲ್ಲ, ಫೋಟೋಸ್ ಅಷ್ಟೇ. ಸೆಕೆಂಡ್ ಲೊಕೇಶನ್. ಈ ಬ್ಯಾಗ್ ನೇತಕ್ಕಳ್ಳ ಹಿಂದೆ ಇಲ್ಲ ಮುಂದೆನೇ ಇರಲ್ಲ?
ನಾವು ಕೂಡ ಶಾಪೆಲ್ಲ ಕ್ಲೋಸ್ ಮಾಡಿಕೊಂಡು ಹೊರಟ್ವಿ. ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕಲ್ವ, ಸ್ವಲ್ಪ ಬೇಗನೆ ಮಾಡ್ಕೊಳ್ಬೇಕು, ಬೀಗ ಊಟದ ಮೇಕಪ್ ಅಂತ ಹೇಳಿದರು. ಹಾಗಾಗಿ ಬೇಗನೆ ಹೋದೆ. ಬಟ್ ಅಲ್ಲಿ ಕ್ಲೈಂಟ್ ಕೂಡ ರೆಡಿನೇ ಆಗಿರಲಿಲ್ಲ. ಅವ್ರದ್ದು ಮನೆ ಬೇರೆ ಕಡೆ ಇತ್ತು, ಮೇಕಪ್ ಬೇರೆ ಕಡೆ ಇತ್ತು. ಅಲ್ಲೋಗಿ ಅವ್ರನ್ನ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ಹತ್ರ ವೆಯ್ಟ್ ಮಾಡಿ ಅದಾದಮೇಲೆ ಬಂದರು. ಬರುವಾಗ ಊಟ ಪ್ಯಾಕ್ ಮಾಡೋಕ್ಕೆ ಹೇಳಿದರು. ಸೊ ಹಂಗಾಗಿ ಹೋಗುವಾಗ ರೆಡಿ ಇತ್ತಲ್ಲ ಅಂತ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಮನೆಗೆ ಹೋಗಿ ಊಟ ತರೋಕ್ಕಾಗಿಲ್ಲ. ಸೊ ಇಲ್ಲೆಲ್ಲೂ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ, ಹಂಗಾಗಿ ಪದೇ ಓಡಾಡೋಕ್ಕಾಗಲ್ಲ ಅಂತ ಇಲ್ಲೇ ತೊಗೊಂಡ್ವಿ. ಇನ್ನೇನು ಊಟ ಮಾಡಬೇಕು. ಸೊ ಬನ್ನಿ. ನಿಮ್ಮ ಊಟದ ಜೊತೆ 1 ಚಪಾತಿ ಕೊಟ್ಟಿರ್ತಾನೆ. ನಿಮ್ಮ 2 ಚಪಾತಿ ಎಕ್ಸ್ಟ್ರಾ ಹೇಳಿದ್ದೀನಿ. ಓಕೆ. ನಂದು ಚಟ್ನಿ ಸಾಕಾಯ್ತು ನಿಮಗೆ ಅಪ್ಪ. ಇನ್ನೂ ಈತ ಕಣಪ್ಪ, ಇವರಿಬ್ರು ಹಂಗೆ ಮಾಡಕ್ ಮುಂಚೆನೆ ಹೇಳೋದು. ಯಾವ ಮುದ್ರು ಹಿಡಿಗೆ ಟೈಮ್ ಎಷ್ಟ? ಇವನೊಂದು ಗಂಧಕ್ಕೋಸ್ಕರ 2 ಜನ ಆದ್ರೆ 4 ರೊಟ್ಟಿ, 3 ಜನ ಆದ್ರೆ 6 ರೊಟ್ಟಿ. ಹಿಂಗೆ ಗಂಧಕ್ಕೋಸ್ಕರ ನಾಳೆ ಮೊದಲೇ ಹೋಗಿ ರೆಡಿ ಅಂತ ಮತ್ತೆ ಅವನೆಂತ ನಿಮ್ಮನೆ ಒಂದು ತರ್ಬೇಕಾನೆ ಗಂಧ ಅವ್ನು ಹೇಳ್ಬೇಕಂದ್ರೆ ನೆನ್ನೆ ಬಂದು ಇವತ್ತು ಮಂತ್ರಾಲಯಕ್ಕೆ ಹೊರಟೊಳ್ಟೆ. ಶಾಪಿಂದ ಬರೋ ಅಷ್ಟೊತ್ತಿಗೆ ನಮ್ಮ ಅಪ್ಪ ಒಂದು ಹೊಸ ಒಲೆ ತೊಗೊಬಂದಿದ್ರು, ಸೌದಿ ಒಲೆನ. ಸೊ ಅದು ಹೇಗೆ ಅಂತ ಟ್ರಯಲ್ ನೋಡೋಕ್ಕೆ ಅಂತ 9 ಗಂಟೆಲಿ ರೊಟ್ಟಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ನನ್ನ ಪುಟ್ಟ ಪ್ರಪಂಚ ಇದನ್ನೇ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಒಂಥರ ಖುಷಿ ಆಗುತ್ತೆ, ನೆಮ್ಮದಿ ಜೀವನ. ಥ್ಯಾಂಕ್ ಯು ಫಾರ್ ವಾಚಿಂಗ್.